ಎಲ್ಲರಿಗೂ ನಮಸ್ಕಾರ. ನಮ್ಮ DVS ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಮಂಗಳೂರು ಸ್ಪೆಷಲ್ ತೆಕ್ಕರೆದು ಗಟ್ಟಿ ಮಾಡ್ತಿದ್ದೇವೆ. ತೆಕ್ಕರೆ ಅಂತ ಹೇಳಿದರೆ ಕನ್ನಡದಲ್ಲಿ ಮುಳ್ಳು ಸೌತೆ ಅಂತ, ತುಳುವಲ್ಲಿ ತೆಕ್ಕರೆ ಅಂತ ಹೇಳ್ತಾರೆ. ಅದರ ಗಟ್ಟಿ ಯಾವ ರೀತಿ ಮಾಡೋದು ಅಂತ ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ತಿದ್ದೇವೆ. ನಾವು ತುಂಬ ಈಸಿ ಮೆಥಡಲ್ಲಿ ಮಾಡ್ತಾ ಇದ್ದೇವೆ. ಈ ವಿಡಿಯೋ ಕೊನೆವರೆಗೂ ನೋಡಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನಮ್ಮ ವಿಡಿಯೋ ನೋಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಈಗ ನಾವು ವಿಡಿಯೋ ಶುರು ಮಾಡುವ. ನಮಗೆ ತೆಕ್ಕರೆದು ಗಟ್ಟಿ ಮಾಡಲಿಕ್ಕೆ ಜಾಸ್ತಿ ಐಟಮ್ ಏನು ಬೇಕಾಗಿಲ್ಲ, ಸ್ವಲ್ಪ ಐಟಮಲ್ಲಿ ಮಾಡ್ಬೋದು. ಈಗ ನೋಡಿ, ಇದು ನೆನೆಸಿಟ್ಟ ಅಕ್ಕಿ ಒಂದು 4 ಅವರ್ ಮುಂಚೆ ನೆನೆಸಿಟ್ಟಿದ್ದೇವೆ. ಇದು ನೋಡಿ ಮುಳ್ಳು ಸೌತೆ ತೆಕ್ಕರೆ ಅಂತ ಹೇಳಿದೆ ಅಲ್ಲ, ಅದು ಬೆಲ್ಲ, ತೆಂಗಿನ ತುರಿ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಿದ್ರೆ ಸಾಕು. ನಾವೊಂದಿಲ್ಲಿ 4 ಅವರ್ ಮುಂಚೆ ನೆನೆಸಿಟ್ಟಿದ್ದೇವೆ. ನಿಮಗೆ ಟೈಮ್ ಇದ್ದರೆ ಒಂದು 5 ಅವರ್ ಮುಂಚೆ ನೆನೆಸಿಡ್ಬೋದು. ನೋಡಿ, ಈಗ ನಾವು ಒಂದು ಮಿಕ್ಸಿ ಜಾರಿಗೆ ಅಕ್ಕಿ ಹಾಕ್ತಿದ್ದೇವೆ. ಇಲ್ಲಿ ನಾವು ಅರ್ಧ kg ಆಗುವಷ್ಟು ಅಕ್ಕಿ ತಗೊಂಡಿದ್ದೇವೆ, ಹಾಗಾಗಿ ನಮಗೆ ಒಂದು 2-3 ಸಲ ಗ್ರೈಂಡ್ ಮಾಡಲಿಕ್ಕೆ ಸಿಗ್ತದೆ. ಈಗ ನೋಡಿ, ಅಕ್ಕಿ ಹಾಕಿದ್ದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ತಿದ್ದೇವೆ. ಬೆಲ್ಲ ಮತ್ತು ನೆಕ್ಸ್ಟ್ ಇದು ತೆಕ್ಕರೆ ಉಂಟಲ್ವಾ, ಅದು ಸ್ವಲ್ಪ. ಇದಕ್ಕೆ ಗ್ರೈಂಡ್ ಮಾಡುವಾಗ ನೀರು ಹಾಕಬೇಕಂತಿಲ್ಲ, ಯಾಕಂದರೆ ತೆಕ್ಕರೆಯಲ್ಲಿ ನೀರಿನ ಅಂಶ ಇರ್ತದೆ. ಹಾಗಾಗಿ ಮತ್ತು ತೆಕ್ಕರೆ ಮತ್ತು ಬೆಲ್ಲ ಎರಡೂ ಕೂಡ ನೀರಿನ ಅಂಶ ಇರುವುದರಿಂದ ಎಕ್ಸ್ಟ್ರಾ ನೀರು ಆ್ಯಡ್ ಮಾಡೋದು ಬೇಡ. ಬೇಕಿದ್ದರೆ ಹಾಕ್ಬೋದು, ನಾವಿಲ್ಲಿ ನೀರು ಹಾಕಲಿಲ್ಲ. ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇಷ್ಟನ್ನೀಗ ನಾವು ಗ್ರೈಂಡ್ ಮಾಡಬೇಕು. ನೋಡಿ, ಹೀಗೆ ಗ್ರೈಂಡ್ ಆಯಿತು. ನಾವು ನೋಡಿ ನೀರು ಹಾಕಲೇ ಇಲ್ಲ, ಅದರಲ್ಲಿದ್ದ ನೀರೇ ಬಿಟ್ಟದ್ದಿದು. ನಾವು ಎಕ್ಸ್ಟ್ರಾ ನೀರು ಹಾಕಿದರೆ ಮತ್ತು ತುಂಬ ನೀರಾಗ್ತದೆ. ನೋಡಿ, ಈಗಲೇ ಇಷ್ಟು ನೀರಾಗಿದೆ. ನೋಡಿ, ಇಷ್ಟು ನೈಸಾಗಿ ಗ್ರೈಂಡ್ ಆಗಬೇಕು. ಈಗ ಇದೇ ರೀತಿ ಇನ್ನೊಂದು ಸಲ ಕೂಡ ಗ್ರೈಂಡ್ ಮಾಡುವ. ಅಕ್ಕಿ, ಬೆಲ್ಲ, ತೆಕ್ಕರೆ ಮತ್ತು ಉಪ್ಪು ಹಾಕಿ ಗ್ರೈಂಡ್ ಮಾಡಿದರೆ ಆಯಿತು. ಇದು ನಮ್ಮ ಮಂಗಳೂರಲ್ಲಿ ಜಾಸ್ತಿ ಬ್ರೇಕ್ಫಾಸ್ಟಿಗೆಲ್ಲ ಮಾಡ್ತಾರೆ. ಮತ್ತು ಇದು ಮುಳ್ಳು ಸೌತೆ ಉಂಟಲ್ವ, ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಯಾಕಂದರೆ ಅದರಲ್ಲಿ ನೀರಿನ ಅಂಶ ಜಾಸ್ತಿ ಇರ್ತದೆ. ಹಾಗಾಗಿ ನಾವು ತುಳುವಲ್ಲಿ ತೆಕ್ಕರೆ ಅಂತ ಹೇಳ್ತೇವೆ. ಮತ್ತು ಒಂದೊಂದು ಊರಲ್ಲಿ ಒಂದೊಂದು ಹೆಸರಿಂದ ಕರಿಬೋದು, ನಮಗೆ ಗೊತ್ತಿಲ್ಲ. ನಿಮ್ಮೂರಲ್ಲಿ ಏನೆಲ್ಲ ಹೆಸರಿಂದ ಕರೀತಾರಂತ ಗೊತ್ತಿದ್ದರೆ ನಿಮಗೆ ಕಮೆಂಟ್ ಮಾಡಿ ತಿಳಿಸಿ, ನಮಗೂ ಕೂಡ ಗೊತ್ತಾಗ್ತದೆ ಯಾವ ಹೆಸರಿಂದ ಕರೀತಾರೆ ಅಂತ. ನೋಡಿ, ಹೀಗೆ ಎಲ್ಲವನ್ನು ಗ್ರೈಂಡ್ ಮಾಡಿ ಆಯಿತು. ಈಗ ಇದಕ್ಕೆ ತೆಂಗಿನ ತುರಿಯನ್ನು ಮಿಕ್ಸ್ ಮಾಡುವ. ಕೆಲವರು ಗ್ರೈಂಡ್ ಮಾಡುವಾಗ ಕೂಡ ತೆಂಗಿನ ತುರಿ ಹಾಕ್ತಾರೆ, ನಾವಿಲ್ಲಿ ಹಾಕ್ತಿಲ್ಲ. ಮತ್ತೆ ಹಾಕಿದರೆ ಅದು ಟೇಸ್ಟ್ ಚೆಂದ ಬರ್ತದೆ ಹಾಗಾಗಿ. ಮತ್ತು ಇದಕ್ಕೆ ಕೆಲವರು ಏಲಕ್ಕಿ ಎಲ್ಲ ಹಾಕ್ತಾರೆ, ನಾವಿಲ್ಲಿ ಹಾಕ್ತಿಲ್ಲ. ಯಾಕಂದರೆ ಏಲಕ್ಕಿ ಹಾಕಿದರೆ ನಮಗೆ ಈ ಸೌತೆಕಾಯಿ ಪರಿಮಳನೇ ಬರುವುದಿಲ್ಲ, ಅದಕ್ಕೆ ನಾವಿಲ್ಲಿ ಏಲಕ್ಕಿ ಹಾಕ್ತಿಲ್ಲ. ನಿಮಗೆ ಬೇಕಿದ್ದರೆ ಹಾಕ್ಬೋದು. ನೋಡಿ, ಈ ರೀತಿ ಒಮ್ಮೆಲ್ಲ ಮಿಕ್ಸ್ ಮಾಡಿದರೆ ಆಯಿತು. ಈಗ ನೋಡಿ, ಚೆನ್ನಾಗಿ ಮಿಕ್ಸ್ ಆಯಿತು. ನೀವು ಜಾಸ್ತಿ ಸ್ವೀಟ್ ಇಷ್ಟಪಡುವವರಾದರೆ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಬೋದು. ನಾವಿಲ್ಲೊಂದು ಮೀಡಿಯಮ್ಮಲ್ಲಿ ಹಾಕಿದ್ದೇವೆ. ನೋಡಿ, ಈಗೆಲ್ಲ ಮಿಕ್ಸ್ ಆಯಿತು. ಈಗ ಇದನ್ನು ಕಟ್ಟಿಡುವ. ನಾವಿಲ್ಲಿ ಬಾಳೆ ಎಲೆಯನ್ನು ಬಾಡಿಸಿ ತಗೊಂಡಿದ್ದೇವೆ ಕಟ್ಟಿಡಲಿಕ್ಕೆ. ನಿಮಗೆ ಬಾಳೆ ಎಲೆಯಲ್ಲೇ ಕಟ್ಟಿಡಬೇಕಂತಿಲ್ಲ, ಪಾತ್ರೆಗೆ ಹಾಕಿ ಕೂಡ ಇಡ್ಬೋದು. ಅಂದರೆ ಈಗ ಬಟ್ಟಲಿಗೆ, ರೌಂಡ್ ಶೇಪಿನ ಬಟ್ಟಲಿಗೆ ಹಾಕಿ ಕೂಡ ಇಡ್ಬೋದು. ನಮ್ಮ ಮನೆಯಲ್ಲಿ ನಾವು ಇದೇ ರೀತಿ ಮಾಡೋದು. ನಿಮಗೆ ಪಾತ್ರೆಯಲ್ಲಿ ಯಾವ ರೀತಿ ಹಾಕೋದು ಅಂತ ಕೂಡ ನಾವಿಲ್ಲಿ ತೋರಿಸ್ತೇವೆ. ನೋಡಿ, ಇದು ನೋಡಿ, ನಾವೀಗ ಬಾಳೆ ಎಲೆಯಲ್ಲಿ ಕಟ್ಟಿ ಇಡೋದು ಯಾವ ರೀತಿ ಅಂತ ತೋರಿಸ್ತಿದ್ದೇವೆ. ನೋಡಿ, ಈ ರೀತಿ ಕಟ್ಟಿಟ್ರೆ ಆಯಿತು. ನಾವು ನಮ್ಮ ಮನೆಯಲ್ಲಿ ಇದೇ ರೀತಿ ಮಾಡೋದು. ನೋಡಿ, ಈ ರೀತಿ ಇದೇ ರೀತಿ ಕಟ್ಟಿಟ್ರೆ ಆಯ್ತು ಎಲ್ಲವನ್ನು. ಬಾಳೆ ಎಲೆಯನ್ನು ಸ್ವಲ್ಪ ಬಾಡಿಸಿ ತಗೊಂಡ್ರೆ ಅದು ಫೋಲ್ಡ್ ಮಾಡಲಿಕ್ಕೆ ಈಸಿ ಆಗ್ತದೆ ಅದಕ್ಕೆ. ನೋಡಿ, ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿ ಇಟ್ಟರೆ ಆಯಿತು. ನಮಗೆ ಮಾರ್ನಿಂಗ್ ತೆಗಿಲಿಕ್ಕೆ ಕೂಡ ಈಸಿ ಆಗ್ತದೆ, ಯಾಕಂದರೆ ನಾವಿದು ವಿಡಿಯೋ ನೈಟ್ ಮಾಡ್ತಿದ್ದೇವೆ. ನೈಟ್ ಮಾಡಿಟ್ಟು ನಮಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಮಾಡ್ತಿದ್ದೇವೆ, ಹಾಗಾಗಿ ಬೆಳಿಗ್ಗೆ ತೆಗಿಲಿಕ್ಕೆ ಈಸಿ ಆಗ್ತದೆ ನಮಗೆ. ನೋಡಿ, ಇದೇ ರೀತಿ ಎಲ್ಲವನ್ನು ಮಾಡಿಟ್ರೆ ಆಯಿತು. ನೋಡಿ, ಈಗ ನಮ್ಮದು ರೆಡಿ ಆಯಿತು. ಈಗ ನಾವು ತಟ್ಟೆಗೆ ಎಲೆ ಇಟ್ಟು ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೇವೆ. ನೋಡಿ, ಈ ರೀತಿ ಹಾಕಿದರೆ ಆಯಿತು. ಗಟ್ಟಿಯನ್ನು ಒಂದು ತಟ್ಟೆಗೆ ಎಲೆ ಇಟ್ಟು ಎಲೆಗೆ ಹಿಟ್ಟನ್ನು ಹಾಕಿದರೆ ಆಯಿತು. ನೋಡಿ, ಈ ರೀತಿ ತುಂಬ ಜನ ಮಾಡ್ತಾರೆ ನಮ್ಮ ಕಡೆ. ನೋಡಿ, ಇದು ಅಷ್ಟು ಕಷ್ಟ ಏನಿಲ್ಲ, ಈಸಿಯಾಗಿ ಮಾಡ್ಬೋದು. ಒಂದು ದೊಡ್ಡ ಬಟ್ಟಲಿಗೆ ಎಲ್ಲ ಹಿಟ್ಟನ್ನು ಒಮ್ಮೆಲೆ ಹಾಕಿ ಇಟ್ಟರೆ ಆಯಿತು. ನೋಡಿ, ಈ ರೀತಿ ಶೇಪ್ ಕೊಟ್ಟು ಇಟ್ಟರೆ ಆಯಿತು. ಈ ರೀತಿ ಬಟ್ಟಲಿಗೆ
ಈ ರೀತಿ ಎಲೆಯನ್ನು ಮುಚ್ಚಿಟ್ರೆ ಆಯಿತು. ಈ ರೀತಿ ಎಲೆಯನ್ನು ಮುಚ್ಚುದು ಯಾಕಂತ ಹೇಳಿದರೆ, ಇಲ್ಲದಿದ್ದರೆ ಹಬೆ ನೀರುಂಟಲ್ವಾ, ಆ ಹಿಟ್ಟಿಗೆನೆ ಬೀಳ್ತದೆ, ಅದು ನೀರಾಗ್ತದೆ. ಅದಕ್ಕೋಸ್ಕರ ನಾವು ಎಲೆ ಮುಚ್ಚುದು. ಎಲೆ ಮುಚ್ಚದಿದ್ದರೆ ಹಿಟ್ಟಿಗೆನೆ ನೀರು ಬೀಳ್ತಾ ಇರ್ತದೆ. ನೋಡಿ, ಈ ರೀತಿ ಮುಚ್ಚಿಟ್ರೆ ಎಂತ ಆಗೋದಿಲ್ಲ, ನೀರು ಮೇಲೆ ನಿಲ್ತದೆ ಅದಕ್ಕೆ. ನೋಡಿ, ಈ ರೀತಿ ಎಲ್ಲ ನಮ್ದು ಈಗ ರೆಡಿ ಆಯಿತು. ಈಗ ಇದನ್ನು ಮುಚ್ಚಿಟ್ಟು ಬೇಯಲಿಕ್ಕೆ ಇಡಬೇಕು. ನಾವಿಲ್ಲಿ ಹೊರಗಡೆ ಇಡೋದಲ್ವ, ಹಾಗಾಗಿ ನಾನು ರಾತ್ರಿ ವಿಡಿಯೋ ತೆಗಿಲಿಲ್ಲ. ನಾವು ಹೊರಗಡೆ ಒಲೆಯಲ್ಲಿ ಇಟ್ಟದ್ದು. ಇದು ನೋಡಿ, ಬೆಳಿಗ್ಗೆ ಕೂಡ ಸ್ವಲ್ಪ ಬಿಸಿ ಮಾಡಿದರೆ ಆಯಿತು. ಇದೊಂದು ಬೇಯಲಿಕ್ಕೆ 1 hour ಬೇಕಾಗ್ತದೆ, ಅದಕ್ಕೆ ನಾವು ಒಲೆಯಲ್ಲಿ ಇಟ್ಟದ್ದು. ಬೆಳಿಗ್ಗೆ ನಾವು ಇನ್ನೊಮ್ಮೆ ಬಿಸಿ ಮಾಡಿದ್ದು. ನೋಡಿ, ಸ್ವಲ್ಪ ಬಿಸಿ ಮಾಡಿದರೆ ಸಾಕು. ಈಗ ನಾವು ಒಳಗೆ ತಂದಿದ್ದೇವೆ. ನೋಡಿ, ಈಗೆಲ್ಲ ರೆಡಿಯಾಗಿದೆ. ನೋಡಿ ಯಾವ ರೀತಿ ಬಂದಿದೆ ಅಂತ. ನೀರೆಲ್ಲ ಮೇಲೆ ನಿಂತಿದೆ ನೋಡಿ, ಇಲ್ಲದಿದ್ದರೆ ಹಿಟ್ಟಿಗೆನೆ ಬೀಳ್ತದೆ. ಅದಕ್ಕೆ ಹೀಗೆ ಮುಚ್ಚಿಡಬೇಕು. ನೋಡಿ, ಈಗ ಒಂದೊಂದನ್ನೇ ತೋರಿಸ್ತೇವೆ ಯಾವ ರೀತಿ ಆಗಿದೆ ಅಂತ. ನೋಡಿ, ಇದು ನಾವು ಇನ್ನೊಂದು ಡೈರೆಕ್ಟ್ ಖಾಲಿ ಬಟ್ಟಲಿಗೆ ಹಾಕಿದ್ದು, ಎಲೆ ಹಾಕದೆ. ನೋಡಿ, ಇದು ನಾವು ಬೆಲ್ಲ ಹಾಕದೆ ಮಾಡಿದ ತೆಕ್ಕರೆದು ಗಟ್ಟಿ. ಅದು ನಮ್ಮ ಅಜ್ಜನಿಗೆ ಶುಗರ್, ಹಾಗಾಗಿ ಅವರಿಗೊಂದು ಸಪ್ರೇಟ್ ಮಾಡಿ ಇಟ್ಟದ್ದು ನಾವು. ಅದಕ್ಕೆ ನಾವು ಬೆಲ್ಲ ಹಾಕಲಿಲ್ಲ. ನೋಡಿ, ಇದು ನಾವು ಎಲೆಯಲ್ಲಿ ಫೋಲ್ಡ್ ಮಾಡಿದ ಗಟ್ಟಿ. ನೋಡಿ, ಒಟ್ಟು 3 ರೀತಿಯಲ್ಲಿ ನಿಮಗೆ ನೋಡ್ಬೋದು ಇಲ್ಲಿ ನೀವು ಯಾವ ರೀತಿ ಮಾಡೋದಂತ. ಬಿಸಿ ಬಿಸಿ ಇದೆ. ಬೆಳಿಗ್ಗೆ ಬೇರೆ ಅರ್ಜೆಂಟಲ್ಲಿ ವೀಡಿಯೋ ಮಾಡಿದ್ದೆ, ಯಾಕಂದರೆ ನಾವೆಲ್ಲರೂ ಕೆಲಸಕ್ಕೆ ಹೋಗ್ತೇವೆ. ಬೆಳಿಗ್ಗೆ ಈ ಕಡೆ ವೀಡಿಯೋ ಮಾಡಿಕೊಂಡು ನಮಗೆ ಕೆಲಸಕ್ಕೂ ಕೂಡ ಹೋಗಬೇಕು, ಹಾಗಾಗಿ ಅರ್ಜೆಂಟಲ್ಲಿ ವೀಡಿಯೋ ಮಾಡಿದ್ದು. ನೋಡಿ, ಇದು ನಾವು ಡೈರೆಕ್ಟ್ ಬಟ್ಟಲಿಗೆ ಹಾಕಿದ್ದು, ಅದಕ್ಕೆ ನಾವು ಬೆಲ್ಲ ಹಾಕಲಿಲ್ಲ. ಇದು ನಾವು ಎಲೆಯಲ್ಲಿ ಫೋಲ್ಡ್ ಮಾಡಿದ್ದು. ನೋಡಿ ಯಾವ ರೀತಿ ಬಂದಿದೆ ಶೇಪ್ ಅಂತ. ನೋಡಿ, ಈ ಬಾಳೆ ಎಲೆಯಲ್ಲಿ ಯಾವ ಗಟ್ಟಿಯನ್ನು ಕಟ್ಟಿಟ್ಟರು ಅದೊಂದು ಒಳ್ಳೆ ಫ್ಲೇವರ್ ಕೊಡ್ತದೆ ಎಲೆ, ಅಂದರೆ ಪರಿಮಳ ಬರ್ತದೆ. ಅದಕ್ಕೆ ಬಾಳೆ ಎಲೆಯಲ್ಲಿ ಮಾಡಬೇಕು. ನೋಡಿ, ಇದು ನೋಡಿ ನಾವು ಬಟ್ಟಲಿಗೆ ಎಲೆಯನ್ನು ಹಾಕಿ ಮಾಡಿದ ಗಟ್ಟಿ. ನೋಡಿ ಯಾವ ರೀತಿ ಬಂದಿದೆ ಅಂತ. ನೋಡಿ, ಈಗ ನಾವು ಇದನ್ನು ನಿಮಗೆ ಓಪನ್ ಮಾಡಿ ಕೂಡ ತೋರಿಸ್ತಿದ್ದೇವೆ. ನೋಡಿ, ಸೂಪರಾಗಿ ಬಂದಿದೆ. ನೋಡಿ, ಈಗ ಇದನ್ನು ಕಟ್ ಮಾಡಬೇಕು. ನೋಡಿ, ಇದು ನಿಮಗೆ ಈಸಿ ಮೆಥಡ್, ನೀವು ಈ ರೀತಿ ಟ್ರೈ ಮಾಡ್ಬೋದು. ನೋಡಿ, ಈಗ ಇದನ್ನು ಮಗುಚಿ ಹಾಕಿ ಓಪನ್ ಮಾಡಿದರೆ ಆಯಿತು. ನೋಡಿ, ಎಷ್ಟು ಸ್ಮೂತಾಗಿ ಬಂದಿದೆ. ಹಲ್ವಾ ಟೈಪ್ ಬಂದಿತ್ತು, ಸೂಪರಾಗಿ ಬಂದಿತ್ತು. ನಮ್ಮದು ಸ್ವೀಟ್ ಕೂಡ ಎಲ್ಲ ಕರೆಕ್ಟಾಗಿ ಬಂದಿತ್ತು. ನೋಡಿ ಯಾವ ರೀತಿ ಬಂದಿದೆ ಅಂತ. ತುಂಬ ಸ್ಮೂತಾಗಿ ಬಂದಿತ್ತು. ಈಗ ಇದನ್ನು ನಾವು ನಿಮಗೆ ಕಟ್ ಮಾಡಿ ತೋರಿಸ್ತಿದ್ದೇವೆ. ನೋಡಿ, ಹೀಗೆ ನಿಧಾನವಾಗಿ ಕಟ್ ಮಾಡಬೇಕು. ನೋಡಿ, ಈ ರೀತಿ ಕಟ್ ಮಾಡಿದರೆ ಆಯಿತು, ನಿಧಾನವಾಗಿ. ಇದು ನಮಗೆಲ್ಲ ತುಂಬ ಫೇವ್ರೆಟ್ ನಮ್ಮ ಮನೆಯಲ್ಲಿ. ನೋಡಿ, ನೀವು ಕೂಡ ಟ್ರೈ ಮಾಡಿ. ಎಲ್ಲವನ್ನೊಮ್ಮೆ ಕಟ್ ಮಾಡುವ. ನೋಡಿ, ಈ ರೀತಿ ಎಲ್ಲವನ್ನು ಕಟ್ ಮಾಡಿದರೆ ಆಯಿತು. ಬೆಳಿಗ್ಗೆ ಬೇಗ ಹೋಗುವವರಿಗೆಲ್ಲ ಇದೆಲ್ಲ ಬೆಸ್ಟ್ ರೆಸಿಪಿ, ಯಾಕಂದರೆ ರಾತ್ರಿಯೇ ಮಾಡಿಟ್ರೆ ಬೆಳಿಗ್ಗೆ ಒಂದು ಕಟ್ ಮಾಡಿದರೆ ಆಯಿತು ಅಷ್ಟೇ. ಇದು ನೋಡಿ, ನಾವು ಬೆಲ್ಲ ಹಾಕದೆ ಬಟ್ಟಲಿಗೆ ಡೈರೆಕ್ಟ್ ಹಾಕಿದ ಗಟ್ಟಿ. ನೋಡಿ, ಇದಕ್ಕೆ ಬೆಲ್ಲ ಹಾಕಲಿಲ್ಲ. ಶುಗರ್ ಎಲ್ಲ ಇರುವವರು ಈ ರೀತಿ ಟ್ರೈ ಮಾಡ್ಬೋದು. ನೋಡಿ, ಎಲೆಯಲ್ಲಿ ಕಟ್ಟಿದ್ದು ನೋಡಿ, ಈ ರೀತಿ ಬಿಚ್ಚಿದ್ರೆ ಆಯಿತು ನಿಧಾನವಾಗಿ. ನೋಡಿ, ಕರೆಕ್ಟಾಗಿ ಬಂದಿದೆ ಇದು ಕೂಡ. ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂತ. ಇದನ್ನು ನಿಧಾನವಾಗಿ ಕಟ್ ಮಾಡಿದರೆ ಆಯಿತು. ನೋಡಿ, ಎಲ್ಲ ಸರಿಯಾಗಿ ಬಂದಿದೆ. ಮುಳ್ಳು ಸೌತೆ ನಿಮಗೆ ಎಲ್ಲ ಅಂಗಡಿಯಲ್ಲೂ ಸಿಗ್ತದೆ, ಮಾರ್ಕೆಟಲ್ಲೆಲ್ಲ ಸಿಗ್ತದೆ. ಮುಂಚೆಲ್ಲ ನಾವೆಲ್ಲ ನಮ್ಮ ಮನೆಯಲ್ಲಿ ನಮ್ಮ ಅಜ್ಜೆಲ್ಲ ಮಾಡ್ತಿದ್ರು. ಈಗ ನಾವು ಕೂಡ ಅಂಗಡಿಯಿಂದಲೇ ತರೋದು, ನಾವು ಕೂಡ ಮನೆಯಲ್ಲಿ ಮಾಡೋದಿಲ್ಲ. ಹಾಗಾಗಿ ನಾವು ಇವತ್ತು ಮುಳ್ಳು ಸೌತೆ ಅಂಗಡಿಯಿಂದಲೇ ತಂದದ್ದು. ನೋಡಿ, ಎಲೆಯಲ್ಲಿ ಕಟ್ಟಿಟ್ಟದು ನೋಡಿ ಯಾವ ರೀತಿ ಬಂದಿದೆ ಅಂತ. ನೋಡಿ, ಇದು ಕೂಡ ಸರಿಯಾಗಿ ಬಂದಿದೆ ನೋಡಿ. ಈಗ ಇದನ್ನು ಕಟ್ ಮಾಡಿದರೆ ಆಯಿತು. ಅಲ್ಲಿಗೆ ನಮ್ಮದು ಬ್ರೇಕ್ಫಾಸ್ಟ್ ರೆಡಿ ಆದಾಗೆ. ನೋಡಿ, ಫೈನಲ್ ಆಗಿ ಯಾವ ರೀತಿ ಬಂದಿದೆ ಅಂತ.
ತುಂಬ ಸೂಪರಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ, ಹೇಗಾಯಿತು ಆ ಥರ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ ಸೂಪರಾಗಿ ಬಂದಿದೆ ಅಲ್ವಾ, ನೋಡುವಾಗಲೇ ತಿನ್ನುವಂತ ಆಗ್ತಿದೆ. ತುಂಬ ಈಸಿ ಕೂಡ ಮಾಡಲಿಕ್ಕೆ, ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಕೂಡ ಇದಕ್ಕೆ ಬೇಕಾಗಿಲ್ಲ, ತುಂಬ ಸುಲಭವಾಗಿ ಮಾಡ್ಬೋದು, ಎಲ್ಲರಿಗೂ ಮಾಡ್ಬೋದು. ನೋಡಿ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂತ, ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ನಾವಿಲ್ಲಿ ತೋರಿಸ್ತಿದ್ದೇವೆ. ನೋಡಿ ಹಲ್ವಾ ಟೈಪೇ ಬಂದಿದೆ. ಈ ವಿಡಿಯೋ ಕೊನೆವರೆಗೂ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗುವ.